ಒಂದು ಕ್ಷಣ ಇಮ್ಯಾಜಿನ್ ಮಾಡಿ, ನೀವು ಆಫೀಸ್ಗೆ ಹೋಗ್ತಾ ಇರ್ತೀರಾ ಅಥವಾ ಕಾಲೇಜ್ಗೆ ಹೋಗ್ತಾ ಇರ್ತೀರಾ, ಎಲ್ಲವೂ ನಾರ್ಮಲ್ ಆಗಿದೆ ಅಂತ ಅನ್ನಿಸ್ತಾ ಇರುವಂಥ ಸಮಯ. ಅಷ್ಟರಲ್ಲಿ ನಿಮ್ಮ ಮುಂದೆ ಥಡ ಥಡ ಅನ್ನುವಂಥ ಗುಂಡಿನ ಸದ್ದು ಕೇಳಿಬಂದರೆ ಹೇಗಿರುತ್ತೆ? ಭಯ ಆಗುತ್ತೆ ಅಲ್ವಾ? ಅದೇ ರೀತಿ 2009 ಮಾರ್ಚ್ 3 ಶ್ರೀಲಂಕಾ ಕ್ರಿಕೆಟ್ ಟೀಮ್ಗೆ ಆಗಿದ್ದು ಇದೆ. ಅವರು ಮ್ಯಾಚ್ ಆಡೋಕ್ಕೆ ಹೋಗಿದ್ದರು, ಆದರೆ ಅವರನ್ನು ಕಾಯ್ತಿದ್ದಿದ್ದು ಕ್ರಿಕೆಟ್ ಮೈದಾನವಲ್ಲ, ಒಂದು ಭಯಾನಕ ದಾಳಿ. ನಿಜ ಹೇಳ್ಬೇಕಂದ್ರೆ ಈ ಘಟನೆ ಆದಮೇಲೆ ಇಡೀ ಕ್ರಿಕೆಟ್ ಜಗತ್ತೇ ಶಾಕ್ ಆಗಿತ್ತು. ಇವತ್ತು ನಾವು ನೋಡೋದು ಯಾವ ದಿನ ಏನಾಗಿತ್ತು ಅನ್ನುವಂಥ ಕಂಪ್ಲೀಟ್ ಡೀಟೇಲ್ಸನ್ನು. Gunmen armed with rifles and rocket launchers attacked the team as it traveled to a test match in Pakistan. ಸ್ನೇಹಿತರೆ, ಆ ಒಂದು ಟೈಮ್ನಲ್ಲಿ ಪಾಕಿಸ್ತಾನದಲ್ಲಿ ಶ್ರೀಲಂಕಾ ಟೆಸ್ಟ್ ಸೀರೀಸ್ ಆಡ್ತಿತ್ತು. ಆಗಲೇ ಸೆಕ್ಯೂರಿಟಿ ಬಗ್ಗೆ ತುಂಬಾ ಪ್ರಶ್ನೆಗಳಿದ್ವು. ಆದರೂ ಕ್ರಿಕೆಟ್ ನಿಲ್ಲಬಾರ್ದು ಅನ್ನುವಂಥ ಕಾರಣಕ್ಕೆ ಶ್ರೀಲಂಕಾ ಟೀಮ್ ಪಾಕಿಸ್ತಾನಕ್ಕೆ ಹೋಗಿತ್ತು. ಮೊದಲು 2 ದಿನ ಎಲ್ಲವೂ ಚೆನ್ನಾಗಿ ನಡೆಯಿತು, ಯಾವ ಸಮಸ್ಯೆ ಕೂಡ ಇರಲಿಲ್ಲ. ಹಾಗಾಗಿ ಆಟಗಾರರಿಗೂ ಕೂಡ ಇನ್ನೂ ಉಳಿದ ಮ್ಯಾಚ್ ಕೂಡ ಇದೇ ರೀತಿಯಲ್ಲಿ ಮುಗಿಯುತ್ತೆ ಅನ್ನುವಂಥ ಫೀಲಿಂಗ್ ಕೂಡ ಇತ್ತು. ಆದರೆ ವಿಧಿ ಆಟ ಬೇರೆಯೇ ಪ್ಲ್ಯಾನ್ ಆಗಿತ್ತು. ಮಾರ್ಚ್ 3 ಬೆಳಿಗ್ಗೆ ಎಲ್ಲ ಆಟಗಾರರು ಬ್ರೇಕ್ಫಾಸ್ಟ್ ಮಾಡಿ ನಗ್ತಾ ಮಾತಾಡ್ತಾ ಬಸ್ಸಿಗೆ ಹತ್ತಿದ್ರು. ಯಾರೋ ಮ್ಯೂಸಿಕ್ ಕೇಳ್ತಿದ್ರು, ಯಾರೋ ಮೊಬೈಲನ್ನು ನೋಡ್ತಿದ್ರು. ಇನ್ನೂ ಕೆಲವರು ಇತ್ತೀಚಿನ ಬ್ಯಾಟಿಂಗ್ ಬಗ್ಗೆ ಮಾತಾಡ್ತಿದ್ರು. ಅವರಿಗೆ ಗೊತ್ತೇ ಇರಲಿಲ್ಲ ಈ ಒಂದು ಬಸ್ ಜರ್ನಿ ಅವರ ಜೀವನದ ಒಂದು ಮರೆಯಲಾಗದ ಪ್ರಯಾಣ ಆಗುತ್ತೆ ಅಂತ. ಬಸ್ ನಿಧಾನವಾಗಿ ಲಾಹೋರ್ ರಸ್ತೆಯಲ್ಲಿ ಹೋಗ್ತಿತ್ತು. ಮುಂದೆ ಪೊಲೀಸ್ ವಾಹನ, ಹಿಂದೆ ಸೆಕ್ಯೂರಿಟಿ, ಎಲ್ಲವೂ ಸೇಫ್ ಅಂತಾನೆ ಕಾಣ್ತಿತ್ತು. ಸ್ಟೇಡಿಯಂ ಕೂಡ ಹತ್ತಿರ ಬಂದಿತ್ತು. ಇನ್ನೂ 2-3 ನಿಮಿಷ ಅಷ್ಟೇ. ಅಷ್ಟರಲ್ಲಿ ರಸ್ತೆಯ ಒಂದು ಮೂಲೆಯಲ್ಲಿ ಕೆಲವರು ಈಗಾಗಲೇ ಕಾಯ್ತಿದ್ರು. ಭಯಾನಕ ಅಟ್ಯಾಕ್, ಧಡ 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 ಎನ್ನುವಂಥ ಗುಂಡಿನ ಶಬ್ದ. ಮೊದಲಿಗೆ ಯಾರಿಗೂ ಏನಾಯಿತು ಅಂತ ಗೊತ್ತೇ ಆಗಲಿಲ್ಲ. ಆದರೆ ಕೆಲವೇ ಸೆಕೆಂಡ್ಗಳಲ್ಲಿ ಬಸ್ಸಿನ ಗಾಜುಗಳು ಚೂರುಚೂರಾಗಿ ಶುರುವಾಯಿತು. ಬಸ್ಸಲ್ಲಿದ್ದಂಥ ಆಟಗಾರರಿಗೆ ಒಂದು ವಿಷಯ ಮಾತ್ರ ಕ್ಲಿಯರ್ ಆಯಿತು, ಇದು ಆಕ್ಸಿಡೆಂಟ್ ಅಲ್ಲ, ಯಾರೋ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ. ಆಮೇಲೆ ಹೊರಗಿನಿಂದ ಒಂದಾದ ಮೇಲೆ ಒಂದು ಗುಂಡು. ಒಳಗಡೆ ಎಲ್ರಿಗೂ ಸೀಟ್ ಕೆಳಗಡೆ ಕೂತ್ಕೊಂಡಿದ್ರು. ಯಾರೂ ಮಾತಾಡ್ತಿರಲಿಲ್ಲ, ಯಾಕೆಂತಂದರೆ ಯಾವ ಗುಂಡು ಎಲ್ಲಿ ಬಂದು ತಾಗುತ್ತೆ ಅನ್ನುವಂಥ ಭಯ. ಆದರೆ ಆ ಬಸ್ನಲ್ಲಿ ಮಾತ್ರ ಒಬ್ಬ ಮನುಷ್ಯ ಯಾವುದೇ ಪ್ಯಾನಿಕ್ ಆಗಿರಲಿಲ್ಲ. ಅವನೇ ಬಸ್ ಡ್ರೈವರ್. ಅವನಿಗೆ ಒಂದು ವಿಷಯ ಗೊತ್ತಿತ್ತು, ನಾನು ಇಲ್ಲಿ ಬಸ್ ನಿಲ್ಲಿಸಿದ್ರೆ ಒಳಗಿನವರು ಬದುಕುವಂಥ ಚಾನ್ಸಸ್ ತುಂಬ ಕಡಿಮೆ. ಅವನು ಯೋಚನೆ ಮಾಡೋಕ್ಕೂ ಕೂಡ ಟೈಮ್ ಇರಲಿಲ್ಲ. ನೇರವಾಗಿ ಆಕ್ಸಿಲೇಟರನ್ನು ಒತ್ತಿದ. ಗುಂಡುಗಳು ಬರ್ತಿದ್ವು, ಗಾಜು ಒಡೆಯುತ್ತಿತ್ತು. ಆದರೂ ಅವನು ಬಸ್ ನಿಲ್ಲಿಸಲಿಲ್ಲ. ನೇರವಾಗಿ ಸ್ಟೇಡಿಯಂ ಒಳಗಡೆ ತೆಗೆದುಕೊಂಡು ಹೋದ. ನಿಜ ಹೇಳಬೇಕಂದ್ರೆ ಆ ದಿನ ಒಬ್ಬ ಡ್ರೈವರ್ ಇರಲಿಲ್ಲ ಅಂದಿದ್ರೆ ಕ್ರಿಕೆಟ್ನ ಒಂದು ಇತಿಹಾಸ ಬೇರೆ ರೀತಿಯೇ ಇರ್ತಿತ್ತು. ಆ ಒಂದು ಸಮಯದಲ್ಲಿ ಬಸ್ ಒಳಗಡೆ ಯಾವ ರೀತಿ ಪರಿಸ್ಥಿತಿ ಇತ್ತು ಗೊತ್ತಾ? ಯಾರಿಗೂ ಏನೂ ಅರ್ಥ ಆಗ್ತಿರಲಿಲ್ಲ. ಹೊರಗಿಂದ ಗುಂಡಿನ ಸದ್ದು, ಗಾಜು ಒಡೆಯೋ ಸದ್ದು, ಎಲ್ಲ ಕಡೆ ಹೊಗೆ. ಒಂದು ಕ್ಷಣಕ್ಕೆ ಇದು ಕ್ರಿಕೆಟ್ ಟೀಮ್ ಬಸ್ಸಾ ಅಂತ ಅನಿಸೋದೇ ಇಲ್ಲ. ಯುದ್ಧ ಭೂಮಿಯಲ್ಲಿ ಸಿಲುಕಿದಂಥ ಬಸ್ ಥರ ಕಾಣಿಸ್ತಿತ್ತು. ಒಳಗಿದ್ದ ಆಟಗಾರರೆಲ್ಲ ಸೀಟ್ ಕೆಳಗಡೆ ಕುಳಿತಿದ್ರು. ಯಾರಿಗೂ ಹೀರೋ ಆಗಬೇಕು ಅಂತ ಯೋಚನೆ ಇರಲಿಲ್ಲ. ಒಂದೇ ಒಂದು ಆಸೆ, ಹೇಗಾದರೂ ಇವತ್ತು ಬದುಕಬೇಕು ಅಷ್ಟೇ. ಈ ಒಂದು ಗೊಂದಲದಲ್ಲಿ ಹಲವಾರು ಆಟಗಾರರಿಗೆ ಗಾಯ ಕೂಡ ಆಯಿತು. ಕೆಲವರಿಗೆ ಗಾಜಿನ ಚೂರುಗಳು ತಾಗಿದ್ದು, ಇನ್ನು ಕೆಲವರಿಗೆ ಗುಂಡಿನ ಚೂರುಗಳು ಕೂಡ ತಾಗಿತ್ತು. ಕುಮಾರ್ ಸಂಗಕ್ಕರ, ಮಹೇಲ ಜಯವರ್ಧನೆ, ತಿಲನ್ ಸಮರವೀರ, ತರಂಗ ಪರಣಿವತನ, ಅಜಂತಾ ಮೆಂಡಿಸ್ ಇವರು ಸೇರಿ ಹಲವಾರು ಆಟಗಾರರಿಗೆ ಗಾಯಗೊಂಡಿದ್ದರು. ಅದೃಷ್ಟ ಅಂದರೆ ಯಾವ ಆಟಗಾರನೂ ಆ ದಿನ ಪ್ರಾಣ ಕಳೆದುಕೊಂಡಿಲ್ಲ. ಆದರೆ ಆ ಶಾಕ್, ಆ ಭಯ, ಅದನ್ನು ಅವರು ಜೀವನ ಪೂರ್ತಿ ಮರೆಯೋಕ್ಕಾಗಲ್ಲ. ಇನ್ನೊಂದು ಕಡೆ ಹೊರಗಡೆ ಪೊಲೀಸ್ ಸಿಬ್ಬಂದಿ ಉಗ್ರರ ಜೊತೆ ಗುಂಡಿನ ಚಕಮಕಿ ನಡೆಸಿದರು. ತಮ್ಮ ಪ್ರಾಣದ ಬಗ್ಗೆ ಯೋಚನೆ ಮಾಡುವಂಥ ಸಮಯ ಕೂಡ ಅವರಿಗಿರಲಿಲ್ಲ. ಅವರ ಮುಂದೆ ಒಂದೇ ಕೆಲಸ, ಬಸ್ ಒಳಗಿನ ಆಟಗಾರರನ್ನು ಹೇಗಾದರೂ ಮಾಡಿ ಕಾಪಾಡಬೇಕು. ದುರಾದೃಷ್ಟಕ್ಕೆ ಆ ದಾಳಿಯಲ್ಲಿ ಹಲವು ಪೊಲೀಸ್ ಸಿಬ್ಬಂದಿ ಹಾಗೂ ಭದ್ರತಾ ಸಿಬ್ಬಂದಿ ತಮ್ಮ ಪ್ರಾಣವನ್ನು ಕಳೆದುಕೊಂಡರು. ಅವರ ಬಗ್ಗೆ ಹೆಚ್ಚು ಜನರು ಮಾತಾಡೋದಿಲ್ಲ. ಆದರೆ ಆ ದಿನ ಅವರು ತೋರಿದ್ದ ಧೈರ್ಯ ನಿಜಕ್ಕೂ ಸಲಾ ಮಾಡಬೇಕಾದದ್ದು. ಇದರಲ್ಲಿ ಇನ್ನೊಂದು ಶಾಕಿಂಗ್ ವಿಷಯ ಏನು ಅಂತ ಗೊತ್ತಾ? ಇಷ್ಟು ದೊಡ್ಡ ದಾಳಿ ಮಾಡಿದವರು ಕೆಲವೇ ನಿಮಿಷಗಳಲ್ಲಿ ಅಲ್ಲಿಂದ ತಪ್ಪಿಸ್ಕೊಂಡ್ರು. ಹೌದು, ದಾಳಿ ಮಾಡಿ ಆಯುಧಗಳನ್ನು ಅಲ್ಲೇ ಬಿಟ್ಟು ಬೇರೆ ಬೇರೆ ದಿಕ್ಕಿನಲ್ಲಿ ಓಡಿ ಹೋದರು. ಪೊಲೀಸರು ಹುಡುಕಾಟ ಶುರು ಮಾಡಿದರು. ಇಡೀ ಲಾಹೋರ್ನಲ್ಲಿ ಹೈ ಅಲರ್ಟ್ ಘೋಷಣೆ ಆಯಿತು. ಪ್ರತಿ ರಸ್ತೆಯಲ್ಲೂ ಚೆಕ್ ಪೋಸ್ಟ್, ಪ್ರತಿ ವಾಹನಗಳನ್ನು ತಪಾಸಣೆ. ಆದರೆ ಅದು ದಾಳಿ ಮಾಡಿದ ಎಲ್ಲರನ್ನು ತಕ್ಷಣಕ್ಕೆ ಹಿಡಿಯಲು ಸಾಧ್ಯವಾಗಲಿಲ್ಲ. ಈ ಒಂದು ಸುದ್ದಿ ಹೊರಗಡೆ ಬರೋದಕ್ಕೆ ತುಂಬ ಸಮಯ ಬೇಕಾಗಿರಲಿಲ್ಲ. ಕೆಲವೇ ನಿಮಿಷಗಳಲ್ಲಿ ಪ್ರಪಂಚದ ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲೂ ಒಂದೇ ಸುದ್ದಿ, ಶ್ರೀಲಂಕನ್ ಕ್ರಿಕೆಟ್ ಟೀಮ್ ಅಟ್ಯಾಕ್ಡ್. ಕ್ರಿಕೆಟ್ ಅಭಿಮಾನಿಗಳು ಫುಲ್ ಶಾಕ್. ಆಟಗಾರರು ಬದುಕಿದ್ದಾರಾ, ಯಾರಿಗೆ ಏನಾಯಿತು ಅಂತ ಎಲ್ಲರೂ ಅಪ್ಡೇಟ್ ಕೇಳ್ತಿದ್ರು. ಯಾಕೆಂದರೆ ಅದು ಸಾಮಾನ್ಯ ಘಟನೆ ಅಲ್ಲ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ ತಂಡದ ಮೇಲೆ ರಸ್ತೆಯ ಮಧ್ಯೆ ಈ ಥರ ದಾಳಿಯಾಗಿದ್ದು ಮೊದಲನೇ ಬಾರಿ.
ಈ ಒಂದು ಘಟನೆಯ ನಂತರ ಎಲ್ರಿಗೂ ಒಂದೇ ಪ್ರಶ್ನೆ ಮನಸ್ಸಲ್ಲಿ ಮೂಡಿತ್ತು, ಇನ್ನು ಯಾರು ಪಾಕಿಸ್ತಾನಕ್ಕೆ ಹೋಗಿ ಕ್ರಿಕೆಟ್ ಆಡ್ತಾರೆ? ಅದಕ್ಕೆ ಉತ್ತರ ಬಹುತೇಕ ಯಾರೂ ಕೂಡ ಹೋಗಲಿಲ್ಲ. ವರ್ಷಗಳ ಕಾಲ ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಭಾರತ, ನ್ಯೂಜಿಲೆಂಡ್, ದಕ್ಷಿಣ ಆಫ್ರಿಕಾ ಹೀಗೆ ದೊಡ್ಡ ದೊಡ್ಡ ತಂಡಗಳು ಕೂಡ ಪಾಕಿಸ್ತಾನ ಪ್ರವೇಶವನ್ನು ತಪ್ಪಿಸಿದವು. ಪಾಕಿಸ್ತಾನಕ್ಕೆ ತನ್ನ ಹೋಮ ಪಂದ್ಯಗಳನ್ನೇ ಯುನೈಟೆಡ್ ಅರಬ್ಸ್ UAEನಲ್ಲಿ ಆಡಬೇಕಾದಂಥ ಪರಿಸ್ಥಿತಿ ಬಂತು. ಈ ಒಂದು ಘಟನೆ ಒಂದು ದೇಶದ ಕ್ರಿಕೆಟ್ ಇತಿಹಾಸವನ್ನೇ ಬದಲಿಸ್ಬಿಡ್ತು. ಒಮ್ಮೆ ಯೋಚನೆ ಮಾಡಿ, ಆ ದಿನ ಆ ಬಸ್ ಡ್ರೈವರ್ ಧೈರ್ಯ ತೋರಿಸಲಿಲ್ಲ ಅಂದಿದ್ರೆ, ಪೊಲೀಸರು ತಮ್ಮ ಜೀವ ಪಣಕ್ಕಿಟ್ಟು ಹೋರಾಡಿರಲಿಲ್ಲ ಅಂದಿದ್ರೆ, ಕ್ರಿಕೆಟ್ ಇತಿಹಾಸದಲ್ಲಿ ಒಂದು ಬೇರೆ ರೀತಿ ಇರ್ಬೋದಿತ್ತು. ಈ ಘಟನೆ ನಮಗೆ ಒಂದು ವಿಷಯ ಕಲಿಸಿತು. ಕ್ರಿಕೆಟ್ ಅಂದರೆ ಕೇವಲ ಆಟ ಅಲ್ಲ, ಅದು ಕೋಟ್ಯಾಂತರ ಜನರ ಭಾವನೆ. ಆ ಭಾವನೆ ಮೇಲೆ ದಾಳಿ ನಡೆದಾಗ ನೋವು ಒಂದು ದೇಶಕ್ಕೆ ಮಾತ್ರ ಆಗೋದಿಲ್ಲ, ಇಡೀ ಕ್ರಿಕೆಟ್ ಜಗತ್ತಿಗೆ ಆಗುತ್ತೆ. 2009 ಮಾರ್ಚ್ 3 ಈ ದಿನವನ್ನು ಕ್ರಿಕೆಟ್ ಇತಿಹಾಸ ಎಂದಿಗೂ ಮರೆಯೋದಿಲ್ಲ. ನೀವು ಈ ಘಟನೆ ಬಗ್ಗೆ ಮೊದಲ ಬಾರಿಗೆ ಕೇಳ್ತಿದ್ರೆ ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ಹೇಳಿ. ಇಂತಹ ನೈಜ ಘಟನೆಗಳ ಬಗ್ಗೆ ಇನ್ನಷ್ಟು ವಿಡಿಯೋ ಬೇಕಿದ್ರೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಮತ್ತೊಂದು ಕರಾಳ ಇನ್ಸಿಡೆಂಟ್ನ ವಿಡಿಯೋ ಒಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.